ಬಿಜೆಪಿ ಜೆಡಿಎಸ್ ನ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿಗಾಗಲೇ ಜೆಡಿಎಸ್ ಬಿಜೆಪಿಯ ಪಾದಯಾತ್ರೆ ಮೈಸೂರು ತಲುಪಿದೆ. 7ನೇ ದಿನ ಪಾದಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಬನ್ನಿ, ಅವ್ರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 7ನೇ ದಿನದ ಪಾದಯಾತ್ರೆ ಮೈಸೂರಿಗೆ ಕಾಲಿಟ್ಟಿದೆ. ನಿನ್ನೆ ದಿನ ಪಾದಯಾತ್ರೆಯ ಶತಕವನ್ನು ಪೂರೈಸಿ ಇವತ್ತು 9 ಕಿಲೋಮೀಟರ್ಗಳು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹಗರಣದಲ್ಲಿ, ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈ ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದೇವೆ. ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಸಂಪೂರ್ಣ ಕರ್ನಾಟಕ ರಾಜ್ಯದ ಜನತೆಯ ಒಂದು ಆಕ್ರೋಶ ಇವತ್ತು ಈ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈಗೇನು ಬುಗಲೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಳೆ ದಿನ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಕೇಂದ್ರದ ಸಚಿವರು ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪಾಜಿಯವರು ಇಬ್ಬರು ಕೂಡ ನಾಳೆ ದಿನ ಈ ಸರ್ಕಾರದ ವೈಫಲ್ಯತೆಗಳು, ಅಕ್ರಮ, ಹಗರಣ ಹಾಗೂ ಭ್ರಷ್ಟಾಚಾರದವಾಗಿ ಕುರಿತು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಕೂಡ ಹೋರಾಟ ಮಾಡ್ತಾ ಇದೆ. ಆದರೆ ಮೈಸೂರಲ್ಲಿ ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟಿದೆ, ಎಷ್ಟು ಆಸ್ತಿ ಕಮಿಸಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಫೋಟೋಗಳು ಹಾಕಿದ್ದಾರೆ. ದೇವೇಗೌಡರ ಆಸ್ತಿ ಎಷ್ಟಿದೆ? ಮೂಡದಲ್ಲಿ ಏನು ಸೈಡ್ ಅವತ್ತು ಮೂಡ ಇರಲಿಲ್ಲ, ಅವತ್ತಿದ್ದು CITB. ಅವತ್ತೇನು ದೇವೇಗೌಡರು ಸಚಿವರಾಗಿ ಅಧಿಕಾರದಲ್ಲಿದ್ದರು, ಆ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಲೋಕಾಯುಕ್ತ ತನಿಖಾ ವರದಿ ಬರುತ್ತೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ CID ತನಿಖಾ ವರದಿ ಬರುತ್ತೆ, ಅಲ್ಲೂ ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ಇವತ್ತೇನು ಜನಾಂದೋಲನ ಅಂತಕ್ಕಂಥ ಹೆಸರಿನಲ್ಲಿ ಬಹುಶಃ ಇವತ್ತು ಸಮಾವೇಶ ಇಟ್ಕೊಂಡಂಗಿದ್ದಾರೆ ಕಾಂಗ್ರೆಸ್ನವರು. ನಾನು ಒಂದು ಮಾತನ್ನು ಹೇಳ್ತೇನೆ, ಇವತ್ತು ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ, ಯಾರು ಎಷ್ಟು ಭ್ರಷ್ಟಾಚಾರಿಗಳು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ಸು ಮೊದಲು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನು ಬಿಟ್ಟು ಪಲಾಯನವಾದ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಇವತ್ತು ನಮ್ಮ ಮೇಲೆ ಇವತ್ತು ಇಲ್ಲ ಸಲ್ಲದ ಸುಳ್ಳಿನ ಆರೋಪಗಳನ್ನೇನು ಹೊರಿಸ್ತಾ ಇದೆ. ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಬೇರೆ ಹೇಳ್ಕೊಳ್ಳೋದಕ್ಕೆ ಬೇರೆ ಇನ್ನೇನು ದಾರಿ ಇಲ್ಲ. ಘನತೆ ಹೊತ್ತ ರಾಜ್ಯಪಾಲರು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ಯಾವುದೋ ಒಬ್ಬ ರಾಜಕೀಯ ನಾಯಕನಿಗಾಗಲಿ ಏಜೆಂಟ್ ಆಗಲಿ ವರ್ತನೆ ಮಾಡ್ತಕ್ಕಂಥ ಪರಿಸ್ಥಿತಿ ಏನು ಬಂದಿಲ್ಲ. ಹಾಗಾಗಿ ಇವತ್ತೇನು ಮೂಡದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಇದೆ, ಇದರ ವಿರುದ್ಧವಾಗಿ ಇವತ್ತು ಒಂದು ಪ್ರಾಸಿಕ್ಯೂಷನ್ನ ಒಂದು ಅನುಮತಿ ಪಡಿತಕ್ಕಂಥ ಒಂದು ಏನು ಇವತ್ತು RTI ಕಾರ್ಯಕರ್ತ ಇವತ್ತು ಹಾಕಿದ್ದಾನೆ. ಆ ವಿಷಯವಾಗಿ ಕೂಲಂಕುಷವಾಗಿ ಯೋಚನೆ ಮಾಡಿ ಸೂಕ್ತವಾದಂಥ ನಿರ್ಧಾರ ರಾಜ್ಯಪಾಲರು ಕೈಗೊಳ್ತಾರೆ. DK ಶಿವಕುಮಾರ್ ಇನ್ನೊಂದು ಮಾತು ಹೇಳಿದ್ದೇನೆ. DK ಶಿವಕುಮಾರ್ ಒಂದಷ್ಟು ವಾಗ್ದಾಳಿ ನಡೆಸಿದ್ರಿ ನೀವು, ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ, ನಾನು ಅವ್ರ ತಂದೆ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ DK ಶಿವಕುಮಾರ್ ಏನು ಹೇಳಿದ್ದಾರೆ ಅಂದರೆ, ನಾನು ರಾಜಕೀಯಕ್ಕೆ ಬಂದಾಗ ನಿಖಿಲ್ ಹುಟ್ಟೇ ಇರಲಿಲ್ಲ. ಹಾಗಾದರೆ ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿದ್ರ ಅಥವಾ ಶಿವಕುಮಾರ್ ಅವರು ಏನಾದ್ರು ಸಾರ್ವಜನಿಕ ಬದುಕಲ್ಲಿದ್ರ? ಇಲ್ಲಿ ಪ್ರಶ್ನೆ ವಯಸ್ಸಿನ ಪ್ರಶ್ನೆ ಅಲ್ಲ. ನಾನು ಒಂದು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯರಿದ್ದಾರೆ. ನಾನು ಮೊದಲನೇ ದಿನದಿಂದನೂ ಗೌರವ ಕೊಡ್ತಾ ಇದ್ದೇನೆ, ಎಂದಿಗೂ ಕೂಡ ಗೌರವ ಕೊಟ್ಟೆ ಮಾತಾಡ್ತೇನೆ. ಇಲ್ಲಿ ಹಿರಿತನ ಕಿರಿತನದ ಪ್ರಶ್ನೆ ಅಲ್ಲ. ಹಿರಿತನ ಇವತ್ತೇನು ಅವರು ಒಂದು ಹಿರಿತನಕ್ಕೆ ಒಂದು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಹೊರತುಪಡಿಸಿ ನಾನು ಭಾಳ ವರ್ಷ ಆಗಿದೆ, 50 ವರ್ಷ ಆಯಿತು, 30 ವರ್ಷ ಆಯಿತು ರಾಜಕಾರಣಕ್ಕೆ ಅಂತ ಬಂದು ಭಾಳ ವರ್ಷ ಆಗಿದೆ ಅಂತ ಬಾಯಿಗೆ ಬಂದಂಗೆ ಮನಸ್ಸೋ ಇಚ್ಛೆ ಅಂತ ಮಾತನಾಡೋದಕ್ಕಲ್ಲ. ಇವತ್ತು ಜನ ಅವ್ರಿಗೆ 136 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ, ಆ ಒಂದು ಸ್ಥಾನಕ್ಕೆ ಒಂದು ಘನತೆ ಗೌರವನ ಕಾಪಾಡ್ತಕ್ಕಂಥ ಕೆಲಸ ಮೊದಲು ಶಿವಕುಮಾರ್ ಅವ್ರು ಮಾಡಲಿ.